ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸ್ ಸ್ಪೆಷಲಿಸ್ಟ್ ಮತ್ತು ಎಮರ್ಜೆನ್ಸಿ ಮೆಡಿಸಿನ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು ಒಂದು ದೊಡ್ಡ ಗುಂಪಿನ ಪೇಷಂಟು. ಅವರು ಅವರಿಗೆ ಏನಾಗತ್ತೆ ಅಂದರೆ, ಅವರು ಏನೋ ಒಂದು ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅವರಿಗೆ ಒಂದು ದೃಶ್ಯ ಪ್ರಚೋದನೆ ಮುಂದೆ ಬರುತ್ತೆ, ಅಥವಾ ಅಥವಾ ಶ್ರವಣೇಂದ್ರಿಯ ಪ್ರಚೋದನೆ ಅಂದರೆ ಏನಾದರೂ ಕೇಳ್ತಾರೆ. ಆಡಿಟ್ರಿ ಸ್ಟಿಮ್ಯುಲೈ, ವಿಜುವಲ್ ಸ್ಟಿಮ್ಯುಲೈ ಅಂತಾರೆ. ಅಥವಾ ಏನಾದರೂ ಒಂದು ಆಲ್ಫ್ಯಾಕ್ಟರಿ ಸ್ಟಿಮ್ಯುಲೈ ಅಂದರೆ ಏನೋ ಒಂದು ವಾಸನೆಯ ಪ್ರಚೋದನೆ ಬರುತ್ತೆ. ಮತ್ತು 5 ಸೆನ್ಸಸ್ ಇದೆಯಲ್ಲ, ಅದೆಲ್ಲ ಪ್ರಚೋದನೆ ಬಂದರೆ ಅವರು ಏನು ಮಾಡ್ತಾರೆ, ಅವರ ಅಭಿಪ್ರಾಯನ ಪ್ರಕಟ ಮಾಡ್ತಾರೆ. ಆ ಅಭಿಪ್ರಾಯ ಪ್ರಕಟ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ತುಂಬ ಕಷ್ಟಗಳು, ಹಾನಿಯಾಗೋದು, ಗಾಯ ಆಗೋದು, ಕಾಯಿಲೆ ಬರೋದು ಮತ್ತು ರೋಗಗಳು ಬರುತ್ತೋ ಮತ್ತು ಸಾವು ಕೂಡ ಬರ್ಬೋದು ಅವರ ಪ್ರತಿಕ್ರಿಯೆಯಿಂದ. ಅದರಿಂದ ಏನಾಗುತ್ತೆ, ಇದು ತೊಂದರೆ ಏನಂದರೆ, ಇದು ನೀವು ವಿಜುವಲ್ಸ್, ಇದು ಒಂದು ಪ್ರಚೋದನೆಯನ್ನು ನೋಡೋದು ಮತ್ತು ನಿಮ್ಮ ಪ್ರತಿಕ್ರಿಯೆ ಮಧ್ಯ ಒಂದು ಸುಳ್ಳು ಮತ್ತು ತಪ್ಪು ಅಂತ ಒಂದು ದೊಡ್ಡ ವಿಷಯ ಇಲ್ಲಿ ಬರುತ್ತೆ. ಅದಕ್ಕೆ ವೆರಿ ಗುಡ್ ಗೈಡೆನ್ಸ್ ಇದೆ ಖುರಾನ್ನಲ್ಲಿ. ಸೂರಾ ಇಸ್ರಾ 81-82ರಲ್ಲಿ ಹೇಳಿದೆ, ಹುಲ್ಜಾ ಹೋ ವಜಹ ಬಾತಿಲ ವೈನಲ್ ಬಾತಿಲ ಕಾನ ಜುಹೂಹ ವನುಜಿಲ ಮಿನಲ್ ಖುರಾನ ವ ಶಿಫಾ ವ ರಹಮತುಲ್ಲಿಲ್ ಮೋಮಿನೀನ್ ಉಲ್ಲಾ ಜೀದು ಜಾಲಿಮೀನ ಎಲ್ಲ ಖಸಾರ. ಅಂದರೆ ನೋಡಿ, ನಾವೇನು ಮಾಡಿದ್ದೀವಿ, ನಿಮಗೆ ಎಲ್ಲ ಸತ್ಯವನ್ನು ಪುಸ್ತಕದಲ್ಲಿ ಹೇಳಿಬಿಟ್ಟಿದ್ದೀವಿ. ಆದರೆ ಡೆವಿಲ್ ಮತ್ತು ಅವರ ಟ್ರೈಬ್ನವರು ಯಾವಾಗಲೂ ಕನ್ಫ್ಯೂಷನ್ನು, ಹಿಂಡ್ರೆನ್ಸು, ಫಾಲ್ಶುಡ್ಡು, ತೊಂದರೆಗಳು, ಆಬ್ಸ್ಟಿಕಲ್ಸು ಎಲ್ಲ ನಿಮ್ಮ ದಾರಿಯಲ್ಲಿ ಹಾಕ್ತಾ ಇರ್ತಾರೆ. ಯಾಕಂದರೆ ನೀವು ತಿಳಿದಿರುವ ಸತ್ಯ ಪಾಲಿಸ್ಕೊಂಡು ನೀವು ನಿಮ್ಮ ದಾರಿಯಲ್ಲಿ ಸೀದಾ ಹೋಗಬಾರ್ದು ಅಂತ ಅವರು ಹಾಕ್ತಾ ಇರ್ತಾರೆ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ನಾವು ನಿಮ್ಮ ಮೇಲೆ ಹೆಂಗೆ ಕರುಣೆ ಮತ್ತು ಸಹಾಯ ಮತ್ತು ನಿಮ್ಮ ರೋಗಗಳಿಗೆ ಪರಿಹಾರ ಮತ್ತು ಚಿಕಿತ್ಸೆ ಹೆಂಗೆ ಬರುತ್ತೆ ನಾವು ಹೇಳಿಕೊಟ್ಟಿದ್ದೀವಿ. ಈ ನಿಮ್ಮ ದಾರಿಯಲ್ಲಿ ಯಾರು ಈ ಎಲ್ಲ ಫಾಲ್ಸ್ಹುಡನ್ನು ಹಾಕ್ತಾರೆ, ತೊಂದರೆಗಳನ್ನು ಹಾಕ್ತಾರೆ, ಅವ್ರಿಗೆ ಯಾವಾಗಲೂ ನಷ್ಟನೇ ಮತ್ತು ಲಾಸೇ ಆಗೋದು ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಇದನ್ನು ಗಂಭೀರವಾಗಿ ಯೋಚಿಸಿ, ತನ್ನನ್ನು ಜೋಕರ್, ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಬೇರೆಯವ್ರನ್ನ ಕಾಪಾಡಿ. ಮತ್ತು ಪ್ರತಿ ಸಲ ನಿಮ್ಮ ಪ್ರತಿಕ್ರಿಯೆ ಏನೋ ಮುಂದೆ ಬಂದರೆ ದಯವಿಟ್ಟು ತುಂಬ ಗಂಭೀರವಾಗಿ ಯೋಚಿಸಿ.